ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಚಪಾತಿಯನ್ನು ಮಾಡಿ ತೋರಿಸಿದ್ದೇನೆ. ಇದು ಗ್ರೀನಾಗಿ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗೋಧಿ ಹಿಟ್ಟು, ಮೆಂತ್ಯ ಪಲ್ಯ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ, ಒಂದು ಬೌಲ್ಗೆ ಹಿಟ್ಟು ಹಾಕಿ ಮೆಂತ್ಯ ಪಲ್ಯನ ಈ ಥರ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕಿಟ್ಟಿದ್ದೀನಿ. ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ, ಇವರನ್ನು ಮಿಕ್ಸ್ ಮಾಡಿ ಎಲ್ಲ ಕಡೆ ಇದಾಗ ಹಾಗೆ ಹಿಟ್ಟು ಕಡೆ ಮಿಕ್ಸ್ ಮಾಡಿ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮೆಂತ್ಯ ಪಲ್ಯದಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ, ಅದಕ್ಕೆ ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈಗ ಅದಕ್ಕೆ ಚೆನ್ನಾಗಿ ಆಗಿದೆ. ತುಂಬ ಗಟ್ಟಿಯಾಗಿಯೇ ನಾದ್ಕೋಬೇಡ್ರಿ, ಇಷ್ಟಿರಲಿ. ಇವಾಗ ಇದಕ್ಕೊಂದು ಪ್ಲೇಟ್ ಅಥವಾ ಒಂದು ಬೌಲ್ ಏನಾರು ಮುಚ್ಚಿ ಒಂದು 5-10 ನಿಮಿಷ ನೆನೆಯಲು ಬಿಡಿ. ಈಗ ಒಂದು 5-10 ನಿಮಿಷ ಆಗಿದೆ. ನಾವು ಒಂದು ಮೀಡಿಯಮ್ ಸೈಜ್ ಗುಂಡು ಮಾಡ್ಕೊಂಡು ಈ ಥರ ಚಪಾತಿನ ಮಾಡ್ಕೊತೀನಿ. ನೋಡಿ ಚಪಾತಿ ರೆಡಿ ಆಗಿದೆ. ಮಕ್ಕಳು ಮೆಂತ್ಯ ಪಲ್ಯ ಅದನ್ನ ತಿನ್ನೋದಲ್ಲ, ಆವಾಗ ಈ ಥರ ಚಪಾತಿಗೆ ಹಾಕಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇವಾಗ ಹಂಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚಪಾತಿನ ಬೆನೆಸ್ಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಬೆನೆಸ್ಕೊತೀನಿ. ಇದು ಚಪಾತಿ, ಪನ್ನೀರ್ ಪಲ್ಯ, ಕಾಜು ಮಸಾಲ, ಯಾವುದು ಬದನೆಕಾಯಿ, ಹೆಸರು ಕಾಳು, ಮೊಳಕೆ ಕಟ್ಟಿದ್ದು ಯಾವ್ದಾರ ಪಲ್ಯ ಅದಾದರೂ ಇದು ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಚೆನ್ನಾಗಿ ಬೆನೆಸ್ಕೊತೀನಿ. ಮೆಂತ್ಯ ಪಲ್ಯದ ಹಾಕಿರ್ತೀನಲ್ಲ ಅದೆಲ್ಲ ಚೆನ್ನಾಗಿ ಬರಲಿ. ನೋಡಿ ಸೂಪರಾಗಿ ಚಪಾತಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪಲ್ಯಗಳಲ್ಲಿ ಯಾವುದರಲ್ಲಿ ಕಲರು ಸೂಪರಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.